ಆಗಬೇಕು. ಅದನ್ನು ನೋಡಿ ನಾನು ಸಂತೋಷ ಪಡಬೇಕು. ಸ್ವರ್ಗವಾದ ಭೂಮಿಯಾಗ ಊರಲ್ಲಿ ನೀನು ತಲೆಯ ತಗ್ಗಿಸಿ ನಡೆಯುವಂತೆ ಮಾಡಲಿಲ್ಲ ಎಂದರೆ ಚಕ್ರವರ್ತಿನ ರಾಜಗೆ ಕಾಣಿಸ್ತಿಲ್ಲವಲ್ಲ, ಎಲ್ಲಿ ಹೋಗಿರಬೇಕು? ಎಲ್ಲಿಗೆ ಹೋಗಿರಬೇಕು ನನ್ನವ್ವ? ನನ್ನ ತಾಯಿ ನನ್ನ ತಾಯಿಗಂತ ವಸ್ತು ಹಾಕಿಯಲ್ಲ ಕೆಟ್ಟ ಸೂಳೆ ಮಗು. ಏನು ನಿಜವಾಗಿ ದಂಡಿತವಾಗಿದ್ದರೆ ಈ ಸೂಳೆಯವರಿಗೆ ನನ್ನ ಅತ್ತಿಗನ್ನು ನೀನು ವಸ್ತು ಐದೆತ್ತರೆ ನಿನ್ನ ನಿಜವಾಗಿ ದಂಡವನ್ನು ಕರೆಯುತ್ತಿದ್ದೆ. ಈಗ ನಿನ್ನ ತಾಯಿ ಗರ್ಭದಲ್ಲಿ ತರುವರೆ ನಿನ್ನನ್ನು ಒಡೆಯಲಿಲ್ಲ, ನಿನ್ನ ಗಂಡವನ್ನು ಚೆಂದ ಅಲ್ಲ ಅಣ್ಣ. ನೀವು ಸಮಾಧಾನ ತಂದುಕೊಳ್ಳಿ. ಚಕ್ರವರ್ತಿಯ ಪಾಟಿಯನ್ನು ಮುರಿದು ಮಾಡಬೇಡಿ, ನೈಜವಾಗಿ ಬರುತ್ತೆ. ಕೊನೆಗೂ ನಿನ್ನ ಏಸಿಗೆ ಬುದ್ಧಿಯನ್ನು ತೋರಿಸಿಬಿಟ್ಟಿಯಾ ಹೇಳಿ? ಯಾರಾದರೂ ನಿನ್ನ ಸಾವು ನಮ್ಮ ಪಾಲನ ಎಡೆ ಎನ್ನುವುದು ಮರೆಯಬೇಡ. ನೀನಿವತ್ತು ನನ್ನ ತಮ್ಮನ ಕೈಯಲ್ಲಿ ಉಳಿದರೆ ನಿನ್ನ ತಾಯಿಯ ಒಡಲು ತನುವುದೆಯನ್ನು ತಿಳಿದುಕು. ನನ್ನ ತಮ್ಮ ನನಗೆ ಬರಬೇಡ ಅನ್ನದಿದ್ದರೆ ನಿನ್ನ ಜೀವ ಹಿಂದೆಯೇ ನನ್ನ ಕೈಯಲ್ಲಿ ಹಾರಿ ಹೋಗುತ್ತಿತ್ತು. ಇದರಲ್ಲಿ ಸಮಯ ಬಂದಾಗ ಸಾವು ತಾನಾಗಿಯೇ ಬರುತ್ತದೆ. ಅಲ್ಲಿಯವರೆಗೂ ನೀನು ಬದುಕಿಕೋ. ಏನೇ ನಿನ್ನ ಮೈದುನ ಎಂದರೆ ದೊಡ್ಡ ಟೈಗರ್ ನೀನು. ಈಗ ನಿನ್ನನ್ನು ಕಟ್ಟಾಕಿದ್ದಲ್ಲ, ಏನು ಮಾಡ್ತಾರೆ ನಿನ್ನ ಈ ನಿನ್ನ ಅಂದವಾದ ಅರಿಗಿಗೆ ಅಂತಿರುವ ಈ ನಿನ್ನ ದೇಹಕ್ಕೆ ಸುಂದರವಾದ ನನ್ನ ತುಟಿಯಿಂದ ಚುಂಬನವನ್ನು ತಟ್ಟುತ್ತೇನೆ. ಇನ್ನೊಂದು ಶಬ್ದ ನಿನ್ನ ಬಾಯಿಂದ ಬಂದಿದ್ದೇ ನಿಜವಾದರೆ ಬಂದಿರುತ್ತಾನೆ.
ಮಾನವ ಜೀವದ ಜೊತೆ ಆಟ ಆಡಬಹುದು. ಅದು ನನಗೆ ಇಡಿಸಲ್ಲ. ನನಗೆ ಬೇಕಾಗಿರುವುದು ಈ ನಿನ್ನ ಚೀಲ. ಈ ನಿನ್ನ ಚೀಲ ಕಂಡುಕೊಂಡು ಆ ನಿನ್ನ ಗಂಡನಿಗೆ ನಾನು ಒಂದು ರಾತ್ರಿ ಏನಲ್ಲಿ ಚಕ್ರವರ್ತಿಯವರಿಗೆ ಆಗಿದ್ದೆ ಅಂದ. ಸುಮ್ಮನೆ ಹೋಗದಂದು ಸುಮ್ಮನೆ ಬಿಟ್ಟರೆ ನಾಡಿಗೆ ಬಹಳ ಮುಟ್ಟ ಚಾಚುತ್ತಿದ್ದೀಯ. ಮುಗಿಯುತ್ತಾರಿನ ಜೀವನ ಕಥೆ. ನೀನೆ ಕಾಲು ಬಿದ್ದು ಬೇಡಿಕೊಳ್ತೀನಿ, ನನಗೆ ಏನು ಮಾಡ್ತಾರೆ ಬಿಟ್ಬಿಡುತ್ತೇನೆ. ಬೀಳರುತ್ತಂದಿಲ್ಲ ಇಲ್ಲಿಗೆ. ಎಷ್ಟೇ ಕೇಳಿಕೊಂಡರು ಕೋರಿನ ತೋರಿ ಬಿಡುವುದಲ್ಲ ಈ ಸತ್ಯವತ್ತು. ರಾಜ ರಾಜ ಸಾವಿರಾರು ಜನರ ರಕ್ತಕ್ಕೆ ಜರುಗಿದ ಒತ್ತದು ನನ್ನೊತ್ತಿಗೆಯನ್ನು ಕಟ್ಟಾಕಿ ನಿಮ್ಮ ಪ್ರಾಣ ತೀರಿಸಿಕೊಂಡರೆಂದು ಬಗೆದಿಯಾ? ನಿಜವಾಗಿ ಗಂಡಿಸಾಗಿದ್ದರೆ ಎದುರಿಗೆ ನನ್ನ ಹೊತ್ತಿಗೆ ಮೇಲೆ ನೆರವು ಸಹ ಬಿಟ್ಟರು. ನನ್ನನ್ನು ತುಂಡು ತುಂಡಾಗಿ ತೊಟ್ಟರಿದೆ. ಅಜ್ಞಾನ ಮಾಂಸವನ್ನು ತಿನ್ನಲೆಂದರೆ ನಮ್ಮ ಎದುರಾಗಿ ಅಜ್ಞಾನ ನನ್ನ ಮನೆಯ ತನಕ ಬಾಗಿಲಿಗೆ ಬಂದು ಮಾತನಾಡ್ತೀಯಾ? ತಾಯಿ ಗಂಡ ನೀನ್ಯಾವ ಗಂಡಿಸಲೇ? ನಾಳೆ ನಿನ್ನ ಮನೆಯಲ್ಲಿ ಬರೋ ಹೆಣ್ಣು ಮಕ್ಕಳನ್ನ ನನ್ನ ಗಂಡಿಸಲು ಆವಾಗ ನೀನು ಏನನ್ನು ಬಂದರೆ ಈಗಿನ ಸಂದಾಟ ಏನಲ್ಲೇ ಬರಬಾಯಿನ ಮಗನೇ, ನಮ್ಮ ಮನೆಗೆ ಬಂದು ನಮಗೆ ಶಬ್ದ ಮಾತನಾಡುವುದು ತಕ್ಕವನ್ನು ಹೇಳಿ ಸ್ವರವ ಎಂದು ಮಗನಿದರೆ 30 ಎರಬರುತ್ತವೆ. ಬೇಡ ಇದ್ದವರು ಈಗ ರಾಮನಾಟ ಏನು ನಡೆಯುವುದಿಲ್ಲ. ರಾವಣ ನಿನ್ನಂತ ರಾವಣರು ನಾ ತೊಟ್ಟ ಕೆರಳಿನ ಮಳೆ ಎಂದು ಹೇಳು. ನಿನ್ನ ಜೀವ ಉಳಿದು ಬರಬೇಕೆಂದರೆ ನಿನ್ನ ನೆಟ್ಟರೆ ನನ್ನನ್ನು ಬಾರಿ ನನ್ನನ್ನು ಕೆಳಗಬೇಡ. ನನ್ನ ಸಂಘವನ್ನು ಹಾಕಿ ಅವನು ನನ್ನಂತೆ ಮದುವೆ ಮಾಡಿಕೊಂಡ ಅದಕ್ಕೆ ನನ್ನ ಪಾಠ ಕಲಿಸುವುದೇ ಚಕ್ರವರ್ತಿಯ ಕೆಲಸ. ಆಗಲಿ ನನ್ನ ನಿನ್ನ ವೈರತ್ವದ ಹೋರಾಟ ಕ್ರಾಂತಿ. ಯಪ್ಪ ದಯವ ನಮ್ಮ ಮಾತು ಹೇಳ್ತೀನಿ ಕೇಳಿದ್ರೆ ಏನ್ ಸ್ವಲ್ಪ ನಮ್ಮ ಹರೀಶಪ್ಪ ಈ ನಮ್ಮ ದಣಿಯ ದೊಡ್ಡ ತಪ್ಪು ಮಾಡಿಬಿಟ್ರ ಈ ನಿಮ್ಮ ಮಾತಿಗೆಯನ್ನು ಕಳ್ಕೊಂಡು ಹೋಗ್ಬಿಡಪ್ಪ ನೀನು. ನನ್ನೆಲ್ಲ ಬೇರಿನ ಬ್ಯಾಂಕ್